ಏನಪ್ಪ ವಿಶೇಷತೆ ಅಂದ್ರೆ ಗೋವಿಂದರಾಜ್ ಸರ್ ಅವರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ರೀಡಾಪಟುಗಳಿಗೆ ಅವರು ಕೊಡಬೇಕಾದಂಥ ಸ್ಥಾನಮಾನ ಗೌರವ ಆಗಿರ್ಬೋದು, ಅವ್ರಿಗೆ ಫೆಸಿಲಿಟೀಸ್, ಸೊ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆಗಿರ್ಬೋದು, ಥ್ರೂ ಏರ್ ಮತ್ತೆ ಉಳ್ಕೊಳ್ಳಿಕ್ಕೆ ಜಾಗ ಆಗಿರ್ಬೋದು, ಇದೆಲ್ಲಾನು ಮಾಡುವ ಮುಖಾಂತರ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಏನೇನು ಬೇಕು ಎಲ್ಲವನ್ನು ಮೋಟಿವೇಶನ್ ಮಾಡುವ ಮುಖಾಂತರ ಗ್ರಾಮೀಣ ಪ್ರತಿಭಾನ್ವಿತ ಸೊ ಒಂದು ಯಂಗ್ಸ್ಟರ್ಸ್ನ ಗುರುತಿಸಿ ಅವ್ರನ್ನ ಐಡೆಂಟಿಫೈ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಐಡೆಂಟಿಫೈ ಆಗಿ ಗುರುತಿಸಬೇಕು. ಸ್ಪೋರ್ಟ್ಸ್ ಕ್ರೀಡೆಗೆ ಹೆಚ್ಚು ಮಹತ್ವ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಗೋವಿಂದರಾಜ್ ಅವರು ಮತ್ತು ಅವರ ತಂಡ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಈ ಗ್ರಾಮೀಣ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನು ನಡೆಸಲಾಗಿತ್ತು. ಅದರ ಫೈನಲ್ ಪಂದ್ಯಾವಳಿ ಇವತ್ತು ನಡೆದು ಮಂಗಳೂರು ತಂಡದವರು ಇವತ್ತು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಬಾಸ್ಕೆಟ್ಬಾಲ್ಗೆ ಸ್ಫೂರ್ತಿಯನ್ನು ಕೊಡಲಿಕ್ಕೆ, ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಪಂದ್ಯಾವಳಿಯನ್ನು ನಡೆಸಲಾಗ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ತಂಡಗಳು ಇದರಲ್ಲಿ ಭಾಗವಹಿಸಿದ್ದು, ಜೊತೆಗೆ ಇವತ್ತು ಈ ಫೈನಲ್ ಪಂದ್ಯಾಟದಲ್ಲಿ ಏನು ಗೆದ್ದಿದ್ದಾರೆ ಮಂಗಳೂರು ತಂಡದವರಿಗೆ, ಅವರಿಗೆ 75,000 ರೂಪಾಯಿಗಳ ಬಹುಮಾನ, ಎರಡನೇ ಸ್ಥಾನ ಪಡೆದಿರ್ತಕ್ಕಂಥ ಮಂಡ್ಯದವರಿಗೆ 50,000 ಮತ್ತು ಮೂರನೇ ಸ್ಥಾನ ಪಡೆದಿರ್ತಕ್ಕಂಥ ಕಲಬುರಗಿಯವರಿಗೆ 25,000 ರೂಪಾಯಿ, ಈ ರೀತಿ ನಗದು ಬಹುಮಾನವನ್ನು ಕೂಡ ಕೊಡಲಾಗಿದೆ. ಒಟ್ಟಾರೆಯಾಗಿ ಇದರಲ್ಲಿ ಗ್ರಾಮೀಣ ಪರಿಸರದಿಂದ, ಅದರಲ್ಲೂ ಮುಖ್ಯವಾಗಿ ಯುವ ಜನಾಂಗದವರೇನಿದ್ದಾರೆ ಈ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಈ ಪಂದ್ಯಾವಳಿಯನ್ನು ನಡೆಸಲಾಗಿದೆ. ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಅಲ್ಲಿ ಇದ್ದೇವೆ. ಸೊ ಏನು ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ಸ್, ಈ ಒಂದು ಅಸೋಸಿಯೇಷನ್ಸ್ ವತಿಯಿಂದ ಕರ್ನಾಟಕ ಗ್ರಾಮೀಣ ಬಾಸ್ಕೆಟ್ಬಾಲ್ ಲೀಗ್ ಚಾಂಪಿಯನ್ಶಿಪ್ ಟ್ರೋಫಿ ಆಲ್ಮೋಸ್ಟ್ 40 ತಂಡ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸೊ ಬಂದಿದ್ರು ಅಂತಾನೆ ಹೇಳ್ಬೋದು. ಸುಮಾರು 3 ದಿನಗಳ ಕಾಲ ಈ ಒಂದು ಟ್ರೋಫಿ ನಡೀತು. ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಹಲವಾರು ಹಲವಾರು ಜಿಲ್ಲೆಗಳಿಂದ ಭಾಗವಹಿಸಿದಂಥ ಒಂದು ಪ್ರತಿಭಾನ್ವಿತ ಯುವ ಯಂಗ್ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ನೋಡ್ಬೋದು ನಾವು. ಮಂಡ್ಯ ಆಗಿರ್ಬೋದು, ಬೇರೆ ಬೇರೆ ಗುಲ್ಬರ್ಗ, ಹುಬ್ಳಿ, ಮೈಸೂರು, ಈ ತರ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಫಸ್ಟ್ ಚಾಂಪಿಯನ್ ಆಗಿ ವಿನ್ ಆಗಿರುವಂತ ಮಂಗಳೂರು ತಂಡದವ್ರನ್ನ ಮುಟ್ಟಿದ್ದಾರೆ. ಇಲ್ಲಿ ಕೋಚ್ ಆಗಿರ್ಬೋದು, ಎಲ್ಲರೂ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಹೇಳಿ ಸರ್, ಇವತ್ತು ಗೆದ್ದಿದ್ದೀರಾ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ, ಏನ್ ಅನ್ಸ್ತಾ ಇದೆ? ಇದು 4 ವರ್ಷದಿಂದ ನಾವು ಗೆಲ್ತಾ ಇದ್ವಿ. ಮತ್ತೆ 10 ಟೀಮ್ಗಳು ಪಾರ್ಟಿಸಿಪೇಟ್, ಎಲ್ಲ ಟೀಮ್ ಒಟ್ಟಿಗೆ ವಿನ್ ಆಗ್ಬಿಟ್ಟು ಒಂದು ತುಂಬಾ ಖುಷಿ ಆಗ್ತಾ ಇದೆ. ಮ್ಯಾಚಸ್ ಆಯ್ತು ಎಲ್ಲ ಟೀಮ್? ಟೋಟಲ್ ನಾವು 7 ಮ್ಯಾಚಸ್ ಆಡಿದ್ವಿ, ಎಲ್ಲ ಮ್ಯಾಚು ವಿನ್ ಆಗಿದ್ವಿ. ಇದು ಆ್ಯಕ್ಚುಲಿ ಇದು ಫೈನಲ್ ಫೇಸಲ್ಲಿ 10 ಟೀಮ್ಸ್. ಸೊ ಟೋಟಲ್ ಟೀಮ್ಸ್ ಒಟ್ಟು 42 ಟೀಮ್ಸ್ ಭಾಗವಹಿಸಿದ್ದಾರೆ. ಯಾಕಂದರೆ 4 ಝೋನಲ್ಲಿ ವಿಭಾಗದಲ್ಲಿ ಅದನ್ನು ಡಿವೈಡ್ ಮಾಡಿದ್ದಾರೆ. ಗುಲ್ಬರ್ಗ ಝೋನು, ಬೆಲ್ಗಾಂ ಝೋನು, ಕೋಲಾರ ಝೋನು, ಮೈಸೂರು ಝೋನು, ಹಾಸನ, ಹಾಗೆ 4. ಸೊ ಅದರಿಂದ 2 ತಂಡಗಳು ಫೈನಲ್ ಫೇಸಿಗೆ ಬಂದಿದೆ. ಸೊ 10 ಟೀಮ್ಸ್ ಅಂದರೆ ಫೈನಲ್ ಇದು ರೌಂಡ್ ರಾಬಿನ್ ಲೀಗ್ ಮಾಡಿದ್ದಾರೆ. ಸೊ 4 ತಂಡಗಳು ಫೈನಲ್ ಫೇಸಿಗೆ ಬಂದಿದೆ. ಸೊ ಅದರಲ್ಲಿ ನಾವು ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ವಿನ್ನರ್ಸ್, 2ನೇ ಸ್ಥಾನ VBC ಮಂಡ್ಯ, 3ನೇ ಸ್ಥಾನ ಕುವೆಂಪು ಕ್ಲಬ್ ಗುಲ್ಬರ್ಗ, 4ನೇ ಸ್ಥಾನ ಮಲ್ಲಸಜ್ಜನ ಧಾರವಾಡ ಬಂದಿದೆ. ಸೊ ದಿಸ್ ಇಸ್ ದ 4th ಟೈಮ್ ವಿ ಆರ್ ವಿನ್ನಿಂಗ್ ದಿಸ್ ಟೂರ್ನಮೆಂಟ್. ಯಾವ ಟೀಮ್ ನಿಮಗೆ ಸ್ವಲ್ಪ ಟಫ್ ಇತ್ತು, ಹೇಗೆ ಆಡೋಕ್ಕೆಲ್ಲ? ಎಲ್ಲ ಮ್ಯಾಚ್ ಒನ್ ಸೈಡೇ ಆಗಿದ್ದು. ನಮಗೆ ಯಾವುದು ಟೀಮ್ ಟಫ್ ಅಂತ ಅನಿಸ್ಲಿಲ್ಲ. ಎಲ್ಲ ಮ್ಯಾಚ್ ನಾವು 30 ಪಾಯಿಂಟಿಂದಾನೇ ವಿನ್ ಆಗಿದ್ದು ಎಲ್ಲ ಮ್ಯಾಚಸ್. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ನೋಡುವವರಿಗೆ ಮತ್ತೆ ಯೂತ್ಸ್ಗೆ? ಈ ಥರ ಟೂರ್ನಮೆಂಟ್ ಮಾಡೋದಕ್ಕೆ ನಮಗೆ ರೂರಲ್ ಅವ್ರಿಗೆ ತುಂಬ ಆಪರ್ಚುನಿಟಿ ಸಿಗುತ್ತೆ ಮ್ಯಾಚಸ್ಸು. ಪ್ಲಸ್ ಈ ಸಲ 6 ಮೆಂಬರ್ಸ್ ಮೆನ್ಸ್ ಮಾಡಿದ್ರು, ಈ ಸಲ 6 ಮೆಂಬರ್ಸ್ ಅಂಡರ್ 18 ಮಾಡಿದ್ರು. 18 ಮಕ್ಕಳಿಗೆಲ್ಲ ಇದು ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಪ್ಲೇಯರ್ಸಿಗೆ. ಸರ್ ಈಗ ಎಷ್ಟು ಮಾಡಿದ್ದಾರೆ ಸರ್? ಆ್ಯಕ್ಚುಲಿ ನಮಗೆ ಹೇಳಿದ್ದು 50,000 ಅಂತೇಳಿ. ಈ ಸಲ ಗೋವಿಂದರಾಜ್ ಸರ್ ಅವರು 75,000 ಕೊಟ್ಟಿದ್ದಾರೆ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸಿಗೆ 50,000 ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕರ್ನಾಟಕ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರು ಈಗ ಈಗ ಲಾಸ್ಟ್ ಟೈಮ್ ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದವರಿಗೆ ಫಸ್ಟ್ ಪ್ಲೇಸ್ ಇರಲಿ, ಸೆಕೆಂಡ್ ಪ್ಲೇಸ್ ಇರಲಿ, ಥರ್ಡ್ ಪ್ಲೇಸಿಗೆ ಎಲ್ಲರಿಗೆ ಕ್ಯಾಶ್ ಪ್ರೈಸ್ ಕೊಡ್ತಾನೆ ಬಂದಿದ್ದಾರೆ, ಎಂಕರೇಜ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕೇನೆಂದರೆ, ಕ್ರಿಕೆಟ್ ಬಿಟ್ಟರೆ ನಮ್ಮ ದೇಶದಲ್ಲಿ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರು ಪ್ಲೇಯರ್ಸ್ಗಳನ್ನು ಯಾವುದೇ ನ್ಯಾಷನಲ್ಶಿಪ್ ಆಗಲಿ, ಅದು ಕಲ್ಕತ್ತಾಗೆ ಹೋಗಲಿ, ಡೆಲ್ಲಿಗೆ ಹೋಗಲಿ, ಎಲ್ಲ ತಂಡಗಳನ್ನು ಫ್ಲೈಟಲ್ಲೇ ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಗೋವಿಂದರಾಜ್ ಅವರನ್ನು ಮೆಚ್ಚಲೇಬೇಕು. ಸೊ ಸ್ಪೋರ್ಟ್ಸ್ ಕ್ರೀಡೆಗೆ ಹೆಚ್ಚು ಮಹತ್ವ ನೀಡ್ತಾ ಇದ್ದಾರೆ. ಕ್ರಿಕೆಟ್ ಆದ ನಂತರ ಬಾಸ್ಕೆಟ್ಬಾಲ್ಗೆ ತಮ್ಮದೇ ಆದ ಒಂದು ಛಾಪು ಇದೆ ಆಲ್ ಓವರ್ ದ ಸ್ಟೇಟ್ ಮತ್ತೆ ಆಲ್ ಓವರ್ ದ ಕಂಟ್ರಿ. ಈ ಹೊತ್ತಿನ ವಿಶೇಷ ಸುದ್ದಿ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. सर मक्का कटा
Wearing jersey number 00, he wins the cash prize of rupees 5,000. Thank you. Stadium authorities and Mr. Prabhu sir giving the bouquet to Dr. K. Govinda sir. Thank you, one and all. We would like to thank wearing jersey number 00, he wins the cash prize of rupees 5,000. Thank you. Commissioner of Police and President KSBB, Sri Vijay Dalalika. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.